ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಿಸ್ಟರ್ ಅಣ್ಣ ಮಾತಾಡ್ತಾ ಇರೋದು. ನಾವೀಗ ಕರ್ನಾಟಕದಿಂದ ದೆಹಲಿಗೆ ಹೋಗ್ತಾ ಇದ್ದೀವಿ. ಟ್ರೈನ್ ಸ್ವಲ್ಪ ಲೇಟಾಗಿ ಬರುತ್ತೆ. ನಾಯಿ ಪಾಡ್ಗಿಂತ ಹೆಚ್ಚಾಗಿದೆ ನಮ್ದು. ಟ್ರೈನ್ ಬಂತು, ಹತ್ತಿ ಕೂತ್ಕೊಂಡ್ವಿ. ನಮ್ಮ ಫ್ರೆಂಡ್ ಒಬ್ಬ ಮಲ್ಕೊಂಡಿದ್ದಾನೆ, ನಮ್ಮ ಸರ್ ಮಲ್ಕೊಂಡಿದ್ದಾರೆ. ಟ್ರೈನು ತುಂಬ ಚೆನ್ನಾಗಿತ್ತು. ರಾತ್ರಿ 11 ಗಂಟೆಗೆ ಟ್ರೈನ್ ಬಂತು. ಕರ್ನಾಟಕದಿಂದ ಸೊಲ್ಲಾಪುರ ಹೋದ್ವಿ. ಬೆಳಿಗ್ಗೆ 3-3:30ಗೆ ಸೊಲ್ಲಾಪುರ ರೀಚ್ ಆದ್ವಿ. ಸೊಲ್ಲಾಪುರಿಂದ ನಾವು ದೆಹಲಿ ಹೋಗಬೇಕು. ಸಾಕಷ್ಟು ಟೈಮ್ ಆದ ನಂತರ ಸೊಲ್ಲಾಪುರ ಬಂದಿದ್ದೀವಿ. ಸೊಲ್ಲಾಪುರದಿಂದ ದೆಹಲಿ ಟ್ರೈನ್ ಇದೆ, ದೆಹಲಿಗೆ ಹೋಗಬೇಕು. ತುಂಬ ಜರ್ನಿ ತುಂಬ ಸಾಕತ್ತಾಗಿದೆ. ಕ್ಯೂರಿಯಾಸಿಟಿ ತುಂಬ ಇದೆ. ಸೊಲ್ಲಾಪುರ ಬೆಳಗಿನ ಜಾವ 3:30ಕ್ಕೆ ನಾವು ರೀಚ್ ಆದಾಗ ರೈಲ್ವೆ ಸ್ಟೇಷನಲ್ಲಿ ಯಾರು ಇದ್ದಿದ್ದಿಲ್ಲ. ಅದಾದಂತ ಬಂದ್ರು ಜನ, ಬಾಬಾ ಏನ್ ಜನ ಗುರು. ಪುಣೆ ಹೋಗೋ ಜನ, ಮುಂಬೈ ಹೋಗೋ ಜನ, ಸಿಕ್ಕಾಪಡೆ ರಶ್ ಆಗ್ತು ರೈಲ್ವೆ ಸ್ಟೇಷನ್. ನಮ್ಮ ಟ್ರೈನು 7:30ಗಿದೆ. ಬೆಳಿಗ್ಗೆ ಸ್ವಲ್ಪ ಕಾಫಿ ಚಹಾ ಏನೋ ಕುಡ್ಕೊಂಡ್ವಿ. ಚಹಾ ತುಂಬ ಚೆನ್ನಾಗಿತ್ತು. ಆರಾಮ್ ಮಲಿಕೊಂಡು ಆರಾಮಾಗಿ ಹೋಗೋಣ. ಗಂಟೆ 6 ಬರೀ ಒಂದು 3 ಅವರ್ ವೇಟ್ ಮಾಡಿದ್ದಾಯ್ತು. ಇವಾಗ ಬೆಳಿಗ್ಗೆ ಇತ್ತು, ಹೀಗೆ ಹೊಟ್ಟೆ ಹಸಿ ಆಗ್ತಿದೆ. ಅದಕ್ಕೆ ಚೂರು ಲೈಟಾಗಿ ಏನು ಹೊಟ್ಟೆಗೆ ಹಾಕೊಂಬರೋಣ ಬನ್ನಿ. ಸಿಕ್ಕಾಪಟ್ಟೆ ಕಡೆ ಹೋದಾಗ ಬರೀ ಟ್ರಾವೆಲಿಂಗ್ ಟೈಮಲ್ಲಿ ಬರೀ ಏನೋ ಸ್ನ್ಯಾಕ್ಸ್ ಗೀಸ್ ತೊಗೊಂಡು ಹೋಗ್ತಾ ಇದ್ವಿ. ಈ ಸಲ ಸ್ವಲ್ಪ ಅರ್ಜೆಂಟಲ್ಲಿ ಬಂದುಬಿಟ್ಟಿದ್ವಿ. ಹಾಗಾಗಿ ಸ್ವಲ್ಪ ಸ್ನ್ಯಾಕ್ಸ್ ಏನೂ ಇಲ್ಲ. ಹಾಗಾಗಿ ಸ್ವಲ್ಪ ಹೊಟ್ಟೆ ಹಸಿತಾ ಇದೆ. ಸ್ವಲ್ಪ ಲೈಟಾಗಿ ಏನಾದ್ರು ಹಂಗೆ ಹೊಟ್ಟೆ ಹಾಕೊಂಡ್ಬಿಟ್ಟು ಸ್ವಲ್ಪ ಕಾಫಿನೋ ಟೀನೋ ಏನೋ ಕುಡ್ಕೊಂಬಂತು. ಮತ್ತು ಟ್ರೈನ್ ಬರ್ತೀವಿ, ಆ ಟೈಮಿಗೆ ಕರೆಕ್ಟ್ ಟೈಮಿಗೆ ರೀಚ್ ಆಗೋಣ. 3-4 ತಾಸು ಏನಂತೂ ಬಂದಿಲ್ಲ. ನಾವೀಗ ಸೊಲ್ಲಾಪುರಿಂದ ದೆಹಲಿವರೆಗೂ ಈ ಮಾರ್ಗವಾಗಿ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ, ರೂಟ್ ಮಾತ್ರ ಅದ್ಭುತವಾಗಿದೆ. ನೋಡ್ರಿ, ಟ್ರೈನ್ ಬರುತ್ತೆ ಅಂತ ಟ್ರೈನ್ ಇನ್ನೂ ಬಂದಿಲ್ಲ. ಅದರಲ್ಲಿ ಟಿ ಸಿ ಒಬ್ಬ ಟಿಕೆಟ್ ಕನ್ಫರ್ಮ್ ಮಾಡ್ಕೊಳ್ಳಿ ಅಂತಿದ್ದಾನೆ. ಕನ್ಫರ್ಮ್ ಮಾಡೋಕ್ಕೆ ಓಕೆ ಇದೆ, ಬಟ್ ಸೀಟ್ ಇದೆ ಅಂತ ಕನ್ಫರ್ಮ್ ಮಾಡ್ಕೊಡ್ತಿಲ್ಲ. ದುಡ್ಡಂತೂ ಕೊಡಲೇಬೇಕು. ಇವಾಗ ಟ್ರೈನ್ ಅಂತೂ ಕನ್ಫರ್ಮ್ ಇದೆ, ಬರುತ್ತೆ. ರಿಸರ್ವೇಷನ್ ಆಗಿದೆಯಲ್ಲ, ಸ್ವಲ್ಪ ವೇಟಿಂಗ್ ಲಿಸ್ಟ್ ಇದೆ, ಬರುತ್ತೆ. ವೇಟಿಂಗ್ ಲಿಸ್ಟ್ ಕನ್ಫರ್ಮೇಷನ್ ಆಗುತ್ತೆ. ಟ್ರೈನ್ ಹತ್ಕೊಂಡು ಹೋಗ್ತಾ ಇರೋದೆ. ಸರ್ಪ್ರೈಸ್ ಇದೆ ಎಲ್ರಿಗೂ, ಎಕ್ಸೈಟ್ಮೆಂಟ್ ಇದೆ. ಫುಲ್ ವಿಡಿಯೋ ನೋಡಿ, ತುಂಬ ಕ್ಯೂರಿಯಾಸಿಟಿ ಇದೆ, ಇಂಟ್ರೆಸ್ಟಿಂಗ್ ಇದೆ. ಫುಲ್ ವಿಡಿಯೋ ಆದ್ದರಿಂದ ಸ್ವಲ್ಪ ವೇಟ್ ಮಾಡಿ. ಕೊನೆಗೂ ಟ್ರೈನ್ ಬಂತು, ಕೂತ್ಕೊಂಡ್ವಿ. ರಿಸರ್ವೇಷನು ಸಿಗಲಿಲ್ಲ, ಯಾಕಂದರೆ ಕ್ಯಾನ್ಸಲೇಷನ್ ಆಗಿತ್ತು. ಹಾಗಾಗಿ ಮತ್ತೆ ಟಿಕೆಟ್ ತೊಗೊಂಡು ಒಳಗಡೆ ಕೂತ್ಕೊಂಡ್ವಿ. ರಿಸರ್ವೇಷನ್ ಶೀಟಲ್ಲೂ ಕೂಡ ಫುಲ್ಲು ರಶ್ ಇತ್ತು, ತುಂಬ ಫುಲ್ ಇತ್ತು. ಹಾಗಾಗಿ ಕೂತ್ಕೊಳ್ಳೋಕೆ ಸ್ವಲ್ಪ ಜಾಗ ಸಿಕ್ತು ಸಾಕಷ್ಟು. ಟಿ ಸಿಗೆ 3-4 ಸಲ ಹೇಳಿದ್ರು ಅವರು ರೆಸ್ಪಾನ್ಸ್ ಮಾಡಲಿಲ್ಲ, ಯಾಕಂದರೆ ಸೀಟ್ ಅವೈಲೇಬಲ್ ಇಲ್ಲ ಅಂತಂದರು. ಆದರೂ ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೊಂಡ್ವಿ. ರಾತ್ರಿ ಲೇಟಾಗಿ ಬಂದಾಗ ಮತ್ತು ಮಕ್ಕಳೆಲ್ಲ ಮೇಲೆ ಬಂದಿದ್ರು, ಸೀಟ್ ರಿಸರ್ವೇಷನ್ ಮಾಡತ್ರ ಅವರು ಬಂದರು. ಮತ್ತು ಅವ್ರಿಗೆ ಶೀಟ್ ಕೊಟ್ಟು ಮತ್ತು ನಾವು ಸೈಡ್ ಕೂತ್ಕೊಂಡು ಅವರೆಲ್ಲ ಗೇಮ್ ಆಗೋಂತು. ಮತ್ತು ನಾವು ಸ್ವಲ್ಪ ಮೂವಿಗೆ ನೋಡ್ಕೊಂತ ಮಾತಾಡ್ಕೊಂಡು ಬಂದ್ವಿ, ನಾವು ಸರು ನಮ್ಮ ಫ್ರೆಂಡು. ತುಂಬ ಎಂಜಾಯ್ಮೆಂಟ್ ಮಾಡ್ಕೊಂಡ್ಬಂದ್ವಿ ನಾವು. ನಮ್ಮ ಫ್ರೆಂಡು ಮತ್ತು ನಮ್ಮ ಸರು ಅಲ್ಲಿ ಚೂಡ ತಿಂದರು. ಮತ್ತು ನಾನು ಆರಾಮಾಗಿ ಸ್ನ್ಯಾಕ್ಸ್ ಏನೋ ತೊಗೊಂಡು ತಿನ್ಕೊಂಡು ಕುಂತೆ. ಆಮೇಲೆ ಸಡನ್ನಾಗಿ ಒಬ್ಬರು ಬಂದು ಒಂದು ಚೀಟಿ ಕೊಟ್ಟರು. ಈ ಚೀಟಿ ನೋಡಿದ್ರೆ ನಿಮ್ಗೇನೋ ಊಟ ಬೇಕಾದರೆ ಈ ನಂಬರಿಗೆ ಕಾಲ್ ಮಾಡಿ ಆರ್ಡ್ರ್ ಮಾಡಿ, ನಿಮ್ಮ ಟ್ರೈನ್ ಬಂದಾಗ ಕೊಡ್ತೀವಿ ಅಂತಂದರು. ಆಲ್ಮೋಸ್ಟ್ ಎಲ್ಲ ಜನ ಆರ್ಡ್ರ್ ಮಾಡಿದರು, ಎಲ್ಲ ಬಂತು. ನಾವು ಒಂದು ರೈಸು ಮತ್ತು ಒಂದು ಕಿಚಡಿ ಆರ್ಡ್ರ್ ಮಾಡಿದ್ವಿ. ರೈಸು ಮತ್ತು ಇದು ಪಲಾವು ಬಂತು. ನಮ್ಮ ಫ್ರೆಂಡು ನಮ್ಮ ಸರ್ ತಿಂದು ಆರಾಮ್ಸೆ ಮಕ್ಕೊಂಬಿಟ್ರು. ನಮಗಂತೂ ಸುಸ್ತಾಯಿತು, ಮಲಿಕೊಳ್ಳೋಕೆ ಸುದ ಜಾಗ ಇಲ್ಲ. ಆ ನುಣ್ಣಿ ಆಗಿತ್ತು. ಸಾಕಪ್ಪ, ಇನ್ಮೇಲೆ ನಮ್ಮ ಕೈಯಲ್ಲಿ ಆಗಲ್ಲ ಅಂದ್ಬಿಟ್ಟು ಟಿ ಸಿ ಹತ್ರ ಹೋಗಿ ದುಡ್ಡು ಕೊಟ್ಟು, ಎಲ್ಲಿಂದ AC 3 AC ಟಿಕೆಟ್ ಸಿಗುತ್ತಂತ ಅಲ್ಲಿಂದ ಕೊಟ್ಟರು. ಮತ್ತು ಆರಾಮಾಗಿ 3 ACಲಿ ಆರಾಮ್ ಮಲಿಕೊಂಡು ಆರಾಮ್ ಖುಷಿಯಾಗಿ 3 ಮಂದಿ ಆರಾಮ್ ರೆಸ್ಟ್ ಮಾಡ್ಕೊಂಡು ಬಂದ್ವಿ. ಯಾಕಂದರೆ ಬೆಳಿಗ್ಗೆ ಎದ್ದು ಬೇರೆ ಕಡೆ ಎಲ್ಲ ಕಡೆ ಸುತ್ತಾಡಕ್ಕೆ ಹೋಗ್ಬೇಕಲ್ವ. ಫಸ್ಟ್ ಟೈಮ್ 3 ACಲಿ ಹೋಗಿದ್ದು. ರೈಲ್ವೆ ಸ್ಟೇಷನಲ್ಲಿ 3 AC ಸೀಟ್ಗಳು ಟ್ರೈನು ಅಲ್ಲಿ ಏನೇನಿದೆ ಅಂತ ಅಲ್ಲಿ ತೋರಿಸ್ತೀವಿ ಬನ್ನಿ. ಇದು ವಾಶ್ರೂಮು, ಅಂದರೆ ಟಾಯ್ಲೆಟ್ ಹೋಗುವಂಥ ವಾಶ್ರೂಮು ಇದೆಲ್ಲ. ಮತ್ತು ಇಲ್ಲಿ ಒಳಗಡೆ ಹೋದಿದ್ದು ಮಿರರು ಸ್ವಲ್ಪ ಕ್ಲೀನಾಗಿದೆ, ಸಖತ್ತಾಗಿತ್ತು ಮಿರರು. ಹೊರಗಡೆ ಇಂದ ಲುಕ್ ಹಿಂಗಿದೆ. ನಾವಿರುವಂಥ ಪ್ಲೇಸು ಇದು AC ರೂಮು. ಬನ್ನಿ ತೋರಿಸ್ತೀನಿ ಹೇಗಿದೆ ಅಂತ. ಹೇಗಿದೆಯಪ್ಪ ಅಂತಂದರೆ ಇಲ್ಲೆಲ್ಲ ಸೀಟ್ಗಳು ಎಲ್ಲ ಬೆಳಗ್ಗೆ ಆಗಿದೆ, ಎಲ್ಲ ಅವ್ರವ್ರ ಪ್ಲೇಸಿಗೆ ಇಳ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಈ ಥರ ಇದೆ. ಎಲ್ಲ 2 ಬೆಡ್ಶೀಟ್ ಕೊಡ್ತಾರೆ, ಹೊತ್ಕೊಳ್ಳೋಕ್ಕೆ, ಒಂದು ಕೆಳಗೆ ಹಾಸ್ಕೊಳ್ಳೋಕ್ಕೆ. ಮಿರರ್ ಇರುತ್ತೆ, ವಾಟರ್ ಬಾಟ್ಲ್ ಇಟ್ಕೋಬೋದು. ನೀಟಾಗಿರುತ್ತೆ, ಎಷ್ಟು ಚೆನ್ನಾಗಿದೆ ಗೊತ್ತಾ, ಸೂಪರಾಗಿದೆ. AC ಫುಲ್ ಕೋಲ್ಡ್ ಇದೆ, ತಣ್ಣಗಾಗುತ್ತೆ. ನೀರಿನ ಬಾಟ್ಲಿ ಕೊಡ್ತಾರೆ.
ಒಂದು ಲೆವೆಲಿಗೆ ರೆಸ್ಟ್ ಮಾಡಿ ಹೋಗೋಕ್ಕೆ ದೂರ ಪ್ರಯಾಣ ಇದ್ದಾಗ ಸೂಪರು. ಯಾಕಂದರೆ ಲೊಕೇಶನ್ಸ್ ನೋಡ್ಬೋದು, ಎಲ್ಲ ಮಿರರ್ಸ್ ಚೆನ್ನಾಗಿದೆ, ಫುಲ್ ಕ್ಲೀನ್ ಆ್ಯಂಡ್ ಡಿಸ್ಪ್ಲೇಸ್ ಚೆನ್ನಾಗಿತ್ತು. ಎಕ್ಸ್ಪೀರಿಯೆನ್ಸ್ ಆಗುತ್ತೆ 3 AC ಫೆಸಿಲಿಟಿ ಮಾತ್ರ ತುಂಬ ಅದ್ಭುತವಾಗಿದೆ. ನೋಡಿ ಹೆಂಗೆ ಕಾಣ್ತಾ ಇದೆ ವ್ಯೂಸು, ಸಖತ್ತಾಗಿ ಎಂಜಾಯ್ ಮಾಡ್ಬೋದು. ಇಲ್ಲಿ ನೀವು 3 AC ಬುಕ್ ಮಾಡಿದ್ರೆ ಮಾತ್ರ ನಿಮಗೆ ಸಖತ್ತಾಗಿ ಆರಾಮಾಗಿರ್ತೀರ. ಒಂದು ವೇಳೆ ನೀವು ರಿಸರ್ವೇಷನ್ ಹೋದರೆ ಜನರಲ್ಲೇ ಆಗ್ಬಿಡ್ತಾರ, ಎಲ್ಲ ಇಲ್ಲೇ ಸಿಗುತ್ತೆ. ಬರೀ ಬಿಸಿ ಇನ್ನೊಂದು ಎಲ್ಲ ಮಾಡಿಸ್ಕೊಂತಿರ್ಬೋದು. ನೀವು ಏನು ಬೇಕು ಆರ್ಡರ್ ಕೂಡ ಮಾಡ್ಬೋದು. ನೀವು ಆರ್ಡರ್ ಮಾಡಿ ಇಲ್ಲೇ ಬಂದು ಬೀಳುತ್ತೆ, ಏನೇ ಆದರೂ ಇಲ್ಲೇ ಬಂದು ಕೊಡ್ತಾರೆ. ಫೆಸಿಲಿಟಿ ಮಾತ್ರ ತುಂಬ ಅದ್ಭುತವಾಗಿದೆ. ಯಾರಾದರೂ ದೆಹಲಿಗೆ ಹೋಗ್ಬೇಕಂದ್ರೆ ದಯವಿಟ್ಟು ಹೇಳ್ತೀನಿ 3 AC ಬುಕ್ ಮಾಡಿ. ನಾರ್ಮಲ್ ರಿಸರ್ವೇಷನ್ ಮಾಡಿದರೆ ಜನರಲ್ ಆಗಿಬಿಡುತ್ತೆ, ಜನರ ಥರನೇ ಇರುತ್ತೆ. ಈಗ ನಾವು ಹೋಗ್ತಾ ಇರೋ ಪ್ಲೇಸು ಎಲ್ಲೆಲ್ಲಿ ಹೋಗ್ತೀವಿ ಏನೇ ಮಾಡ್ತೀವಿ ನಿಮಗೆ ತೋರಿಸ್ತೀನಿ. ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ಪ್ಲೇಸ್ ಮಾತ್ರ. ಪ್ಲೇಸು ಅಮೇಝಿಂಗ್ ಆಗಿದೆ, ಸಖತ್ ಬೇರೆ ಲೆವೆಲೇ ಇದೆ. ನನ್ನ ಜೀವನದಲ್ಲಿ ಮೊದಲನೇ ಸಲ ಬರ್ತಾ ಇರೋದು ದೆಹಲಿಗೆ. ಹೆಂಗೆ ಮೆಡಿಟೇಷನ್ ಮಾಡ್ಕೊಂತವನೇ ಎಲ್ಲ ಪ್ಲೇಸ್, ದೆಹಲಿ ಇರುವಂಥ ಎಲ್ಲ ಪ್ಲೇಸ್ ನಿಮಗೆ ತೋರಿಸ್ತೀನಿ. ಸಖತ್ತಾಗಿ ಎಂಜಾಯ್ ಮಾಡ್ತೀರಾ, ನೀವು ನೋಡ್ತೀರಾ. ದಯವಿಟ್ಟು ಯಾರ್ಯಾರಿಗೆ ಇಷ್ಟ ಆಗುತ್ತೆ ವಿಡಿಯೋನ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತಿ ಮತ್ತು ಲೈಕ್ ಕೂಡ ಮಾಡಿ. ಇಷ್ಟಪಟ್ಟು ಬಂದೀನಿ. ಎಲ್ಲ ನನ್ನ ಕನ್ನಡ ಪ್ರೇಕ್ಷಕರ ಸಹಕಾರ ನನಗಿದೆ ಅಂತ ನಾನು ಅಂತೀನಿ. 3 ACಯಲ್ಲಿ ಬಂದರೆ ನಮಗೆ ಏನೇನು ಸೌಲಭ್ಯಗಳು ಕೊಡ್ತಾರೆ ಅಂದರೆ ಇದ್ರ ಒಳಗಡೆ ಕೊಡ್ತಾರೆ, ಎಲ್ಲವೂ ಕೊಡ್ತಾರೆ. ಅಂದರೆ ಒಂದು 2 ಬೆಡ್ಶೀಟ್ ಕೊಡ್ತಾರೆ, ಒಂದು ಇದನ್ನು ಕೊಡ್ತಾರೆ, ಕಾಫಿ ಟೀ ಎಲ್ಲ ನಾವು ಏನೇ ಬೇಕಿಲ್ಲ ಇಲ್ಲೇ ಬರುತ್ತೆ. ಮತ್ತಿಂದ ದಿವಸ ಏನೇ ಬರುತ್ತೆ ಎಲ್ಲ ಇರುತ್ತೆ. ಆದರೆ ಒಂಥರ ಇದು ಸ್ವಲ್ಪ ಬೇರೆ ಲೆವೆಲ್ಲೇ ಜರ್ನಿ ಅಂತಲೇ ಹೇಳ್ಬೋದು. ತುಂಬ ಅದ್ಭುತ, ಅಮೇಜಿಂಗ್, ಸಖತ್ತಾಗಿದೆ, ಎಂಜಾಯ್ ಮಾಡ್ಬೋದು. ಫ್ಯಾಮಿಲಿದವ್ರು ಏನಾದರೂ ಬಂದರೆ ಇಲ್ಲಿ ಎಷ್ಟು AC ಬುಕ್ ಇದಾವಲ್ಲ ಎಲ್ಲ ಕಡೆ ಸ್ವಲ್ಪ ವಾಕಿಂಗ್ ಮಾಡ್ಕೊಂಡು ಹೋದ್ರೆ ಆ ವಿಡಿಯೋ ಕೂಡ ಇದೆ, ನೋಡಿದರೆ ನೀವು ಎಲ್ಲಿ ನೋಡಿದ್ರೂ ಬರೀ ಫ್ಯಾಮಿಲಿನೇ ಇದೆ. ನೋಡಿ ನಮ್ಮ ಹುಡುಗ ಏನೋ ಅಂತಾನೆ ಹೇಳೋ. ಹಾಯ್, ಗುಡ್ ಮಾರ್ನಿಂಗ್. ವೆಂಕಟೇಶ್ ಇವಾಗ ನಾವು ಮಥುರಾಗೆ ಬಂದ್ವಿ. ಇನ್ನು ನೆಕ್ಸ್ಟ್ ಸ್ಟಾಪ್ ಡೆಲ್ಲಿ, ನ್ಯೂ ಡೆಲ್ಲಿ ಹೋಗ್ತಿದ್ವಿ. ಅಲ್ಲಿಂದ ಒಂದು ಮಂಡ್ಯ ಪ್ಯಾಕ್ ಇದೆ, 15 ಪ್ಲೇಸಸ್ ಇದ್ದಾವೆ. ಆ ಪ್ಯಾಕ್ ಹೆಂಗಿರುತ್ತೆ ಏನು ನಮ್ಮಂತೂ ಗೊತ್ತಿಲ್ಲ, ಫಸ್ಟ್ ಟೈಮ್ ಬರ್ತಾ ಇರೋದು ಡೆಲ್ಲಿಗೆ. ಒಂಥರ ನಮಗೊಂದು ಖುಷಿ, ಅಲ್ಲಿಂದ ಇಲ್ಲಿಗೆ ಬಂದಿದ್ದೇವಲ್ಲ. ಇಲ್ಲಿಂದ ಮತ್ತೆ ಮುಂದೆ ಎಲ್ಲೆಲ್ಲ ಹೋಗಬೇಕು ಎಲ್ಲ ಸಖತ್ತಾಗಿ ಎಂಜಾಯ್ ಮಾಡ್ತೀವಿ. ಸ್ವಲ್ಪ ದಿಕ್ಕು ತಪ್ಪಿದೆ, ಅವ್ನಿಗೆ ಎಲ್ಲಿ ಹೋಗ್ತೀವಿ ಏನು ಮಾಡ್ತೀವಿ ಅಂತ ಗೊತ್ತಾಗ್ತಿಲ್ಲ. ಅವ್ನಿಗೆ ಒಂಚೂರು ನನಗೆಲ್ಲ ಐಡಿಯಾಸ್ ಇದೆ, ಓಕೆನಾ. ಸ್ವಲ್ಪ ಮಾತುಕತೆ ಆದ ನಂತರ ಕಾಫಿನ ಟೀನ ಕುಡಿಬೇಕಂತ ಅನ್ನಿಸ್ತು. ಬಂದರು, ತೊಗೊಂಡ ತಕ್ಷಣ ಕಾಫಿ ಟೀ ಎರಡು ಚೆನ್ನಾಗಿತ್ತು. ಸ್ವಲ್ಪ ಫೋಟೋ ತೊಗೊಂಡ್ವಿ, ಸೆಲ್ಫಿ. ಮತ್ತೆ ಈಗ ವಿಡಿಯೋ ಅಂತೂ ಒಳ್ಳೆ ವಿಡಿಯೋ ಮಾಡಿಕೊಡ್ತೀವಿ. ಇಂಥ ಪ್ಲೇಸ್, ಅದ್ಭುತವಾದ ಪ್ಲೇಸ್ಗಳನ್ನ ನಿಮಗೆ ನಾವು ತೋರಿಸ್ತೀವಿ. ಹಾಗೆ ನೀವು ಅದಕ್ಕೆಲ್ಲ ಸಪೋರ್ಟ್ ಇರಬೇಕಲ್ಲ. ಒಂದು ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಏನಿದ್ದು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು. ಮತ್ತು ಬೆಲ್ ಐಕಾನ್ ಒತ್ತಿ ನಮಗೆ ಮುಂದೆ ಏನೋ ಒಂದು ಅದನ್ನ ನೀವೇ ತೋರಿಸಿದಾಗುತ್ತೆ. ಅದಕ್ಕೆ ಎಲ್ಲ ಥರದಿಂದ ಎಲ್ಲ ಸಪೋರ್ಟ್ ಇದ್ರೇ ನಮಗೆಲ್ಲ ಒಂಥರ ಖುಷಿ. ಇದು 2ನೇ ದಿನ ನಾವು ಜರ್ನಿ ಮಾಡ್ತಿರೋದು. ಸುಮಾರು ಕರ್ನಾಟಕದಿಂದ ಒಂದು 5 ಅಥವಾ 6 ರಾಜ್ಯ ನಾವು ದಾಟೇ ಬಂದೀವಿ. ಈಗ 2ನೇ ದಿನ ಬಂದಿದ್ದೀವಿ ಆಲ್ರೆಡಿ. ಈಗ ಇನ್ನೇನು ಕೆಲವು ಗಂಟೆಗಳಿಗೆ ನಾವು ದೆಹಲಿ ಮೂಡ್ತೀವಿ. ನಮ್ಮ ದೋಸ್ತಿಗೆ ಫ್ರೆಶ್ ಅಪ್ ಆಗೋಣ ಬಾ ಅಂತಂದಾಗ ಅವ ತುಂಬ ಅದ್ಭುತವಾಗಿ ಮಾತಂದ. ಈ ಜನ್ರೇಷನ್ ಹೆಂಗಿದೆ ಅಂದರೆ ಮನುಷ್ಯ ಒಂದಿನ ಸ್ನಾನ ಮಾಡಿಲ್ಲ ಅಂದರೂ ಕೆಟ್ಟದಾಗ ಅನಿಸುತ್ತೆ ಮನುಷ್ಯಗೆ. ಏನಪ್ಪ ಇದು ಜಳಕ ಮಾಡಿಲ್ಲ, ಸ್ನಾನ ಮಾಡಿಲ್ಲ ಅಂತ ಕೆಟ್ಟದ ಅನಿಸುತ್ತಲ್ಲ. ಈಗ ಡೈಲಿ ಸೋಪ್ ಬಸ್ತೀಯ, ಡೈಲಿ ಜಳಕ ಮಾಡಿದ್ಯಾ, ಅದೇ ಒಂದು ದಿವಸ ನಿನ್ನ ಎಷ್ಟು ಕಾಸ್ಟ್ಲಿದ್ದು ಸೋಪ್ ಹಾಕಿ ಜಳಕ ಮಾಡು. ಒಂದು ಏನಾದ್ರು ಪರ್ಫ್ಯೂಮ್, ಎಂಥ ಕಾಸ್ಟ್ಲಿ ಪರ್ಫ್ಯೂಮ್ ಹಾಕಿದ್ರು ನಿನ್ಗೆ ಅಲ್ಲೇ ಉಳಿಯೋದು ಒಂದೇ ದಿವಸ. ಮತ್ತೆ ಅದನ್ನು ದಿನ ಇದು ಮಾಡ್ತೀವಲ್ಲ, ಆ ಥರ ಮನುಷ್ಯನಲ್ಲಿ ಬರ್ತಾ ಇರೋ ಕೊಳೆ ಯಾಕೆ ತೆಗಿತಿಲ್ಲ ಯಾರು? ಅದು ಹಾಗೆ ಇದೆ, ಅದನ್ನು ನೋಡ್ತಾ ಇಲ್ಲ. ಆ ಕೊಳೆನ ಯಾರು ನೋಡ್ತಾ ಇಲ್ಲ. ಈಗ ನಾನು ಹೊರಗಡೆ ಚೆನ್ನಾಗಿ ಕಾಣಬೇಕು, ಹೊರಗಡೆ ನಾನು ಬಣ್ಣ ಬಡ್ಕೊಂಡು ಸುಂದರವಾಗಿ ಕಾಣಬೇಕು, ಆ ಥರ ಎಲ್ಲ ಅನ್ಕೋತಾರಲ್ಲ. ಒಳಗಡೆ ಇದ್ದ ಕೊಳೆ ಯಾವಾಗ ತೆಗಿಯೋದು? ಈಗ ಮುಖದ ಮೇಲಿನ ಬಣ್ಣ ಎಲ್ಲ ಕ್ಲೀನ್ ಕಾಣಬೇಕು, ಒಳಗಿಂದೆಲ್ಲ ಯಾಕೆ ಕ್ಲೀನ್ ಕಾಣಬಾರ್ದು? ಅದನ್ನು ಯಾವಾಗ ಸ್ವಚ್ಛ ಮಾಡ್ಕೋಬೇಕು? ಈಗಿನ ಜನ್ರೇಷನಲ್ಲಿ ಒಳಗಡೆ ಪೂರ್ತಿ ಕೊಳೆ ತುಂಬಿಕೊಂಡು ಹೊರಗಡೆ ಅದು ಒಂದು ಕನ್ನಡಿ ಥರ ಹೊಳ್ಕೊಂಡು ಕುಂತ್ರೆ ಯಾವುದಕ್ಕೂ ಪ್ರಯೋಜನ ಇಲ್ಲ. ಅದು ಮಾಡ್ತಾ ಇರೋದು ಪಾಪನೇ. ಇವಾಗ ಮಳೆ ಆಗ್ತಿಲ್ಲ, ಬೆಳೆ ಆಗ್ತಿಲ್ಲ. ಇವಾಗ ಆಗ್ತಿರೋ ಸಮಸ್ಯೆ ಅಂದ್ರೇ ಪ್ರತಿಯೊಬ್ಬರು ಮಾನವನೇ ಕಾರಣ.
ಇದನ್ನೆಲ್ಲ ಪ್ರತಿಯೊಬ್ಬರು ಅಳವಡಿಸ್ಕೋಬೇಕು. ಇನ್ನೊಬ್ಬರಿಗೆ ನೋವಾಗ್ಲಾರ್ದಂಗೆ ನೋಡ್ಕೋಬೇಕು, ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು, ಇನ್ನೊಬ್ಬರಿಗೆ ಪರಿಸ್ಥಿತಿ ಅರ್ಥ ಮಾಡ್ಕೋಬೇಕು. ಎಲ್ಲ ಥರದಿಂದ ಮಾನವ ಯಾವಾಗ ತಿಳುವಳಿಕೆ ಅಂತೂ ಬರ್ತಾ ಇಲ್ಲ ಮಾನವಗೆ, ಜನ್ರೇಷನ್ನೇ ಹಂಗೆ ಹೋಗ್ತಾ ಇದೆ. ಅದಕ್ಕೆ ಇವಾಗಿನ ಕಾಲದಲ್ಲಿ ನೆಟ್ಟಿಗೆ ಮಳೆನೇ ಆಗ್ತಿಲ್ಲ, ಪಾಪನೇ ಜಾಸ್ತಿ ಮಾಡ್ಕೊಂಡು ಹೋಗ್ತಿದ್ದೀರಿ. ಆ ಪಾಪ ಕಡಿಮೆ ಆಗ್ಬೇಕಂದ್ರೆ ನಮ್ಮ ಆತ್ಮ ಒಳಗೆ ನಾವು ಇಳಿದು ನಾವು ಮಾಡ್ತಿರೋ ಸರಿನಾ ಇದು ತಪ್ಪ ಅಂತ ಗೊತ್ತಾದ್ಮೇಲೆ ಜಗತ್ತು ಒಂದು ಮುಂದೆ ಬರೋಕ್ಕೆ ಚಾನ್ಸು ಮತ್ತು ಪ್ರತಿಯೊಬ್ಬರ ಕಷ್ಟನೂ ನಿಭಾಯಿಸೋಕ್ಕೆ ಚಾನ್ಸು. ಅವನ ಮಾತಿನ ಅರ್ಥ ಏನಪ್ಪ ಅಂತಂದರೆ, ನಾವು ದೇಹ ಸ್ವಚ್ಛ ಮಾಡ್ಕೊಳ್ತೀವಿ ಹೊರತು ಮನಸ್ಸು ಸ್ವಚ್ಛ ಮಾಡ್ಕೊಳ್ಳೋಂಗಿಲ್ಲ ಅನ್ನೋದು ಅವನ ಮಾತಿನ ಅರ್ಥ. ಮನಸ್ಸು ಸ್ವಚ್ಛ ಮಾಡ್ಕೊಳ್ಳಿ. ಈ ಥರ ಫಸ್ಟ್ ಕ್ಲಾಸ್ ಆಗಿದೆ 3AC ಜರ್ನಿ. ನಮ್ಮ ದೋಸ್ತಾಗ ಒಂದು ಹಾಡು ಹೇಳಂತಂದೆ, ನೀನಾಗೂ ನನ್ನ ಸ್ವಂತ ದೂರವಿಂದರು ಇದು ನನ್ನ ಕೋರಿಕೆ ಕಟ್ಟುಣವ ಮಸಲುಕವು ಇನ್ನೂ ಸಮೀಪ ದೂರ 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 ಮೈನಾ ಮೈನಾ ನೀನೇ ನನ್ನ ಪ್ರಾಣ ಇಂದಲ್ಲ ನಾಳೆ ಹೋಗೋದೇನೆ. ಪ್ರೆಸೆಂಟು ನಿನ್ನೆ ಮಾರ್ನಿಂಗು 8 ಗಂಟೆ ಬಿಟ್ಟವರು ಇವತ್ತು ಮಾರ್ನಿಂಗು 8 ಗಂಟೆಗೆ ರೀಚ್ ಆಗಿದ್ದೀವಿ ದೆಹಲಿ. ಸೊಲ್ಲಾಪುರಿಂದ ದೆಹಲಿವರೆಗೂ ಟ್ರೈನ್ ಜರ್ನಿ ಹೇಗಿದೆ ಅಂತ ನಿಮಗೆ ತೋರಿಸಿದ್ದೀನಿ. ಮತ್ತು ದೆಹಲಿ ರೀಚ್ ಆದ ನಂತರ ನನ್ನ ಎಕ್ಸೈಟ್ಮೆಂಟ್ ಹೇಗಿದೆ ತೋರಿಸ್ತೀನಿ ನೋಡಿ. ನಾವೀಗ ದೆಹಲಿ ರೈಲ್ವೆ ಸ್ಟೇಷನ್ ಬಂದಿದ್ದೀವಿ. ತುಂಬ ಸೂಪರಿಗೆ ಅಮೇಜಿಂಗ್ ಇದೆ. ನೋಡಿದೆ ಸಿಕ್ಕಾಪಟ್ಟೆ ದೊಡ್ಡದಿದೆ. ನಮ್ಮ ಭಾರತದ ಮೇನ್ ಪ್ಲೇಸ್ ದೆಹಲಿ ದೊಡ್ಡ ರೈಲ್ವೆ ಸ್ಟೇಷನ್ ಇದೆ. ರೈಲ್ವೆ ಸ್ಟೇಷನಲ್ಲಿ ಇಳಿದ ತಕ್ಷಣವೇ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟು, ಫೋಟೋಸು ಸಿಕ್ಕಾಪಟ್ಟೆ ತೆಗೆಸ್ಕೊಂಡ್ವಿ. ಸೀದಾ ಇಳಿದ ತಕ್ಷಣವೇ ಮೆಟ್ರೋ ಬಂತು. ಮೆಟ್ರೋ ಇಟ್ಕೊಂಡು ಸೀದಾ ಮೇಲೆ ಹತ್ತಿ ಅಲ್ಲಿಂದ ಲುಕ್ ಇದೆ ಗುರು. ವಾವ್, ಸೂಪರ್ ಬ್ಯೂಟಿಫುಲ್ನು, ಸಖತ್ತಾಗಿದೆ ಲುಕ್ಕು. ಸಿಕ್ಕಾಪಟ್ಟೆ ದೊಡ್ಡದಿದೆ ಸ್ಟೇಷನು, ತುಂಬ ದೊಡ್ಡದಾಗಿದೆ ನೋಡಿ. ಫೋಟೋ ಸಿಕ್ಕಾಪಟ್ಟೆ. ಎಲ್ಲ ಸ್ಟೇಟಿನ ಜನನೂ ಇಲ್ಲೇ ಇರ್ತಾರೆ. ನಮ್ಮ ಬೆಂಗಳೂರಲ್ಲಿ ಹೇಗಿರ್ತಾರಲ್ಲ ಜನ, ಎಲ್ಲಿ ಅದಕ್ಕಿಂತ ಸ್ವಲ್ಪ ಹೆಚ್ಚು ಕಮ್ಮಿ ಜನ ಇದ್ದೇ ಇರ್ತಾರೆ ದೆಹಲಿಯಲ್ಲಿ. ನೋಡಿ ಹೆಂಗೆ ಕಾಣ್ತಾ ಇದೆ ಆಟೋ ರಿಕ್ಷಾಗಳು. ಇಲ್ಲಿ ನೋಡಿ ತುಂಬ ಅದ್ಭುತವಾಗಿದೆ ಪ್ಲೇಸು. ಲುಕ್ಕಿಂಗ್ ಬರೀ ಟಿ ವಿಯಲ್ಲಿ ನ್ಯೂಸಲ್ಲಿ ನೋಡ್ತಿದ್ವಿ ದೆಹಲಿ ಹೀಗಿದೆ ಅಂತಂದು. ಈಗ ನಿಜವಾಗ್ಲೂ ಫಸ್ಟ್ ಟೈಮ್ ಇಲ್ಲಿ ಬಂದಿರೋದು ನಮ್ಗೆ ತುಂಬ ಎಕ್ಸೈಟ್ಮೆಂಟು ಆಗ್ತಾಯಿದೆ, ಖುಷಿನೂ ಆಗ್ತಾಯಿದೆ. ಮುಂದಿನ ಭಾಗದಲ್ಲಿ ದೆಹಲಿಯಲ್ಲಿ ನೋಡುವಂಥ ಎಲ್ಲ ಪ್ಲೇಸ್ಗಳನ್ನು ತೋರಿಸ್ತೀನಿ, ಓಕೆನಾ?